ನ್ಯೂಸ್ ಅಟ್ 1 PM ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ನಾಳೆ ಭಾರತ್ ಬಂದ್ ಇರುತ್ತಾ ಇರಲ್ವಾ? ಇನ್ನು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ರೋಡ್ಗೆ ಇಳಿಯುತ್ವಾ? ಮೆಟ್ರೋ ಆಟೋ ಟ್ಯಾಕ್ಸಿ ಸಂಚಾರ ಇರುತ್ತಾ? ಒಟ್ಟಾರೆ ನಾಳೆ ಪರಿಸ್ಥಿತಿ ಏನಿರುತ್ತೆ? ಭಾರತ್ ಬಂದ್ ಇರುತ್ತಾ ಇರಲ್ವಾ? ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಒಂದಷ್ಟು ಸಂಘಟನೆಗಳು ಭಾರತ್ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಸಂಘಟನೆಗಳು ಭಾರತ್ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿಲ್ಲ. ಇನ್ನು ಬ್ಯಾಂಕ್ಗಳು ಎಟಿಎಂ ಓಪನ್ ಆಗುತ್ತಾ ಇಲ್ವಾ? ಹೋಟೆಲ್ ಶಾಲಾ ಕಾಲೇಜು ತೆರೆಯುತ್ತಾ? ನ್ಯೂಸ್ 18 ಕನ್ನಡದಲ್ಲಿ ಕಂಪ್ಲೀಟ್ ಕವರೇಜ್ ನಾವು ಕೊಡ್ತೀವಿ, ಕ್ಲಾರಿಟಿ ಕೊಡ್ತೀವಿ. ನಾಳೆ ಏನಿರುತ್ತೆ ಏನಿರಲ್ಲ, ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾವೆ, ಯಾವೆಲ್ಲ ಸಂಘಟನೆಗಳ ಬೆಂಬಲ ಇಲ್ಲ. ನ್ಯೂಸ್ 18 ಕನ್ನಡದಲ್ಲಿ ನಾಳಿನ ದೇಶದ ಚಿತ್ರಣದ ಕುರಿತಾದ ಕಂಪ್ಲೀಟ್ ಕವರೇಜ್. ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾವೆ. ಇನ್ನು ಹಲವು ಸಂಘಟನೆಗಳು ಆಟೋ ಟ್ಯಾಕ್ಸಿ ಚಾಲಕರ ಸಂಘ ಇರಬಹುದು, ಈ ರೀತಿ ಹಲವು ಸಂಘಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿಲ್ಲ. ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾವೆ, ಯಾವೆಲ್ಲ ಸಂಘಟನೆಗಳು ಬಂದ್ಗೆ ವ್ಯಕ್ತಪಡಿಸಿಲ್ಲ ಬೆಂಬಲವನ್ನ? ಸೊ ಯಾವ್ಯಾವ ರೀತಿ ಇರುತ್ತೆ ನಾಳೆ? ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ದಾವಣಗೆರೆ, ಬಳ್ಳಾರಿ, ಹಾಗೆಯೇ ಬಿಜಾಪುರ, ಇಲ್ಲೆಲ್ಲ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ? ನಮ್ಮ ಎಲ್ಲ ಪ್ರತಿನಿಧಿಗಳು ಎಲ್ಲ ಊರುಗಳಿಂದ ಸಂಪರ್ಕದಲ್ಲಿದ್ದಾರೆ. ಎಲ್ಲರೂ ಕೂಡ ಆ ಒಂದು ಬಂದ್ನ ಅಪ್ಡೇಟ್ ನ ನಿಮಗೆ ತರೋದಕ್ಕೆ ಸಿದ್ಧರಾಗಿದ್ದಾರೆ. ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇದೀವಿ, ಬೇರೆ ಬೇರೆ ಊರುಗಳಿಂದ ನಾಳಿನ ಚಿತ್ರಣ ಏನಿರುತ್ತೆ ಅನ್ನುವಂಥದ್ದನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಸಿದ್ಧವಾಗಿದ್ದಾರೆ. ನಾಳೆ ಬಂದ್ ಆದ್ರೆ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟವಾಗುತ್ತೆ. ಕೇಂದ್ರದ ಬೊಕ್ಕಸಕ್ಕೆ 28 ರಿಂದ 30 ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ರಾಜ್ಯದ ಬೊಕ್ಕಸಕ್ಕೆ 3,500 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಸೊ ನಾಳೆ ಒಂದ್ ವೇಳೆ ಏನಾದ್ರೂ ಬಂದ್ ಯಶಸ್ವಿ ಆದ್ರೆ ಸರ್ಕಾರಗಳಿಗೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ನಷ್ಟ ಆಗುತ್ತೆ. ಒಟ್ಟಾರೆ ಜನಜೀವನಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನು ಬರೀ ಬಿಎಂಟಿಸಿ ಕೆಎಸ್ಆರ್ಟಿಸಿಗೇನೆ 15 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ನಾಳೆ ಒಂದಿನ ಬಂದಾದ್ರೆ 15 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇನ್ನು ಸ್ಯಾಂಡಲ್ವುಡ್ಗೆ 10 ರಿಂದ 12 ಕೋಟಿ ನಷ್ಟ ಸಾಧ್ಯತೆ ಇದೆ. ಸಿನಿಮಾ ಮಂದಿರಗಳೆಲ್ಲ ಮುಚ್ಚಿರಬೇಕಾಗುತ್ತೆ. ಸೊ 10 ರಿಂದ 12 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಕೈಗಾರಿಕಾ ವಾಣಿಜ್ಯ ಸಂಘದ ಅಂಕಿಅಂಶದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಂದ್ ಅಂತ ಎಲ್ಲ ಕಡೆ ಬಂದ್ನ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಬಂದ್ ಆದ್ರೆ ಏನಾಗುತ್ತೆ? ಬೇರೆ ಬೇರೆ ವಲಯಗಳಿಗೆ ಕೋಟ್ಯಂತರ ರೂಪಾಯಿ ನಷ್ಟ ಆಗುತ್ತೆ. ಸರ್ಕಾರಕ್ಕೂ ಕೂಡ ಕೋಟ್ಯಂತರ ರೂಪಾಯಿ ನಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಸಾರಿಗೆ ಇರಬಹುದು ಅಥವಾ ಸಿನಿಮಾ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಅಲ್ಲಿನ ವ್ಯಾಪಾರಸ್ಥರಿಗೂ ಕೂಡ ನಷ್ಟ ಉಂಟಾಗುತ್ತೆ, ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗುತ್ತೆ. ಸೊ ನಾಳೆ ಬಂದ್ ಯಾತಕ್ಕೋಸ್ಕರ ಮಾಡಬೇಕು, ಕಾರ್ಮಿಕ ಸಂಘಟನೆಗಳು ಯಾತಕ್ಕೋಸ್ಕರ ಬಂದ್ಗೆ ಕರೆ ಕೊಡ್ತಾ ಇದ್ದಾವೆ ಅನ್ನೋ ಆ ಕಾರಣಗಳನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಬ್ಯಾಂಕ್ಗಳ ಖಾಸಗೀಕರಣನ ನಿಲ್ಲಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಸಿಎಎ ಎನ್ಆರ್ಸಿ ಸ್ಥಗಿತ ಮಾಡಿ ಅನ್ನೋದು ಕೂಡ ಇವರ ಪ್ರಬಲ ಆಗ್ರಹಗಳಲ್ಲಿ ಒಂದು. ಜನಸಂಖ್ಯಾ ನೋಂದಣಿ ಹಿಂತೆಗೆತ ಮಾಡಿ, ಎನ್ಆರ್ಸಿ ನಾವೇನ್ ಹೇಳಿದ್ವಲ್ಲ ಅದನ್ನ ಹಿಂತೆಗೆದುಕೊಳ್ಳಿ. ಸೊ ನಾಳೆ ತುರ್ತು ಸೇವೆಗಳಲ್ಲಿ ಏನು ವ್ಯತ್ಯಯ ಇರೋದಿಲ್ಲ. ಹಾಸ್ಪಿಟಲ್ಸ್ ಓಪನ್ ಇರುತ್ತೆ, ಮೆಡಿಕಲ್ ಶಾಪ್ ಓಪನ್ ಇರುತ್ತೆ, ತುರ್ತು ಸೇವೆಗಳು ಲಭ್ಯ ಇರ್ತವೆ. ಹಾಗೆಯೇ ಬೇಸಿಕ್ ನೆಸೆಸಿಟೀಸ್, ದಿನನಿತ್ಯದ ವಸ್ತುಗಳು, ಹಾಲು, ತರಕಾರಿ ಇವೆಲ್ಲ ಇರುತ್ತೆ. ಮೆಟ್ರೋ ರೈಲ್ ಸಂಚಾರ ಕೂಡ ಇರುತ್ತೆ. ಸೊ ಬಂದಾದ್ರೆ ಸಿನಿಮಾ ಕ್ಷೇತ್ರಕ್ಕೆ ಯಾವ ರೀತಿಯ ನಷ್ಟ ಆಗಲಿದೆ, ಸಿನಿಮಾ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ತೊಂದರೆ ಉಂಟಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಾಳೆ ಏನಾದ್ರೂ ಭಾರತ್ ಬಂದ್ ಆದ ಪಕ್ಷದಲ್ಲಿ ಸ್ಯಾಂಡಲ್ವುಡ್ಗೆ ಯಾವ ರೀತಿ ನಷ್ಟ ಆಗುತ್ತೆ? ನಮ್ಮ ಜೊತೆ ಇನ್ನೂ ಅನೇಕ ಪ್ರತಿನಿಧಿಗಳಿದ್ದಾರೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಇದ್ದಾರೆ, ಹಾಗೆ ಬಿಜಾಪುರದಿಂದ ನಮ್ಮ ಪ್ರತಿನಿಧಿ ಮಹೇಶ್ ವಿ ಶೆಟ್ಗಾರ್ ಇದ್ದಾರೆ. ಲೆಟ್ಸ್ ಗೋ ಟು ಆನಂದ್. ಎಸ್ ಆನಂದ್, ಏನ್ ತೊಂದರೆ ಆಗುತ್ತೆ? ಶ್ರೀಲಕ್ಷ್ಮಿ, ಏನು ನಾಳಿನ ಭಾರತ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಏನು ಬಂದ್ಗೆ ಬೆಂಬಲ ಕೊಟ್ಟಿದ್ರೆ, ಇನ್ನೂ ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಆದ್ರೆ ಫಿಲ್ಮ್ ಚೇಂಬರ್ ಇದರಲ್ಲಿ ತಟಸ್ಥ ನಿಲುವನ್ನು ತಾಳಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಯದ ಅಭಾವ ತುಂಬಾ ಕಮ್ಮಿ ಇದರಿಂದ ಅಂಗಸಂಸ್ಥೆಗಳನ್ನ ಕರೆದು ಈ ರೀತಿ ಬಂದ್ ಮಾಡಲಾಗುತ್ತೆ, ನೀವು ಸಹಕರಿಸಿ ಅಂತ ಹೇಳಕ್ಕೂ ಸಮಯ ಇರಲಿಲ್ಲ. ಹೀಗಾಗಿ ಬಂದ್ಗೆ ತಟಸ್ಥ ನಿಲುವನ್ನು ತಳೆದಿದೆ. ಒಂದ್ ವೇಳೆ ಬಂದ್ ಮಾಡೋದಿದ್ರೆ ಅಥವಾ ಬಂದ್ಗೆ ಸಹಕರಿಸಿದ್ರೆ ಅವರ ವಿವೇಚನೆಗೆ ಬಿಟ್ಟಿದ್ದು, ನಾವು ಯಾರನ್ನು ಕೂಡ ಬಂದ್ ಮಾಡಿ ಅಂತ ಹೇಳಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಏನಂದ್ರೆ ಬಂದ್ಗೆ ಒಂದ್ ವೇಳೆ ಬಂದ್ ಮಾಡಿದ್ರೆ ಕರ್ನಾಟಕ ಫಿಲ್ಮ್ ಚೇಂಬರ್
ಫಿಲ್ಮ್ ಇಂಡಸ್ಟ್ರಿಗೆ ಸಾಕಷ್ಟು ಲಾಸ್ ಆಗಲಿದೆ. ಯಾಕಂದ್ರೆ ಅವನೇ ಶಿವನಾರಾಯಣ ಸಿನಿಮಾ ರಾಜ್ಯಾದ್ಯಂತ ಏನು ಪ್ರದರ್ಶನ ಕಾಣ್ತಾ ಇದೆ. ಎಲ್ಲಾ ಕಡೆ ಒಂದು 60-70% ಏನು ಇದು ಆಕ್ಯುಪೇಷನ್ ಇದೆ. ಹೀಗಾಗಿ ಸಾಕಷ್ಟು ಲಾಸ್ ಆಗಲಿದೆ. ಹಾಗೆ ಬಜರಂಗಿ 2 ಇರ್ಬೋದು, ರಾಬರ್ಟ್ ಸಿನಿಮಾ ಇರ್ಬೋದು, ಹೀಗೆ ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ಕೂಡ ನಡೀತಾ ಇದೆ. ಈ ಸಿನಿಮಾಗಳ ಶೂಟಿಂಗ್ ಒಂದು ದಿನದ ಲೆಕ್ಕ ಸುಮಾರು 20 ಲಕ್ಷ ರೂಪಾಯಿ ಆಗಿರುತ್ತೆ. ಹೀಗಾಗಿ ಇಷ್ಟೊಂದು ದೊಡ್ಡ ಹೊಡೆತವನ್ನು ತಾಳಿಕೊಳ್ಳಲು ಸಾಧ್ಯವಾಗದೇ ಇರೋದ್ರಿಂದ ನಾಳಿನ ಬಂದ್ಗೆ ಏನು ಫಿಲ್ಮ್ ಚೇಂಬರ್ ತಟಸ್ಥ ನಿಲುವನ್ನು ತಾಳಿದೆ. ಒಂದು ವೇಳೆ ಬಂದ್ ಮಾಡೋದಾದ್ರೆ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಹಾಗೆ ಥಿಯೇಟರ್ಗಳು ಕೂಡ ಅಷ್ಟೇ, ಥಿಯೇಟರ್ ಮಾಲೀಕರ ವಿವೇಚನೆಗೆ ಬಿಡಲಾಗಿದೆ. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಆನಂದ್. ಹಾಗೇನೆ ವಿಜಯಪುರಕ್ಕೆ ಹೋಗೋಣ. ನಮ್ಮ ಪ್ರತಿನಿಧಿ ಮಹೇಶ್ ವಿ ಶೆಟ್ಗಾರ್ ಇದ್ದಾರೆ. ಮಹೇಶ್ ವಿ ಶೆಟ್ಗಾರ್, ಬಂದ್ ವಿಚಾರ, ನಾಳಿನ ಬಂದ್ನ ವಿಚಾರ ವಿಜಯಪುರದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ? ಅಲ್ಲೇನಾದ್ರೂ ಬಂದ್ನ ವಾತಾವರಣ ಇದೆಯಾ? ಹಾಗೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ಈ ಒಂದು ನಾನಾ ಕಾರ್ಮಿಕ ಸಂಘಟನೆಗಳು ಏನು ಭಾರತ್ ಬಂದ್ ಕರೆ ಕೊಟ್ಟಿವೆ, ಅದರ ಅಂಗವಾಗಿ ವಿಜಯಪುರದಲ್ಲಿಯೂ ಕೂಡ ನಾಳೆ ಕಾರ್ಮಿಕ ಸಂಘಟನೆಗಳು ಮುಷ್ಕರ ನಡೆಸ್ತಾ ಇದಾವೆ. ಆದ್ರೆ ಬಂದ್ ಯಾವುದೇ ರೀತಿ ನಡೀತಾ ಇಲ್ಲ. ಜಿಲ್ಲಾಡಳಿತ ಕೂಡ ಈ ಒಂದು ಬಂದ್ಗೆ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಮಿಕ ಸಂಘಟನೆಗಳು ಸಿಐಟಿಯು, ಎಐಟಿಯುಸಿ, ಆಮೇಲೆ ಯುಟಿಯುಸಿ ಸೇರಿದಂತೆ ನಾನಾ ಕಾರ್ಮಿಕ ಸಂಘಟನೆ ಕಾರ್ಯಕರ್ತರು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಿದ್ದೇಶ್ವರ ದೇವಸ್ಥಾನದ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆಮೇಲೆ ಬಸ್ ಸಂಚಾರ ಕೂಡ ಹೆಚ್ಚು ಕಡಿಮೆ ಅಂದ್ರೆ ಸಾಮಾನ್ಯವಾಗಿರೋದಕ್ಕಿಂತ ಒಂದು ಸ್ವಲ್ಪ ಅಡೆತಡೆ ಉಂಟಾಗುವ ಸಾಧ್ಯತೆಗಳಿವೆ. ಅಷ್ಟೇ ಅಲ್ಲದೆ ಈ ಒಂದು ಉಳಿದ ಬ್ಯಾಂಕ್ ನೌಕರರು ಕೂಡ ಇವರು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಬ್ಯಾಂಕ್ಗಳಲ್ಲಿ ವಹಿವಾಟಿಗೆ ತೊಂದರೆ ಆಗುವ ಸಾಧ್ಯತೆಗಳಿವೆ. ಇನ್ನುಳಿದಂತೆ ಜಿಲ್ಲಾಡಳಿತ ಏನಿದೆ, ಈ ಒಂದು ಬಂದ್ ಅಥವಾ ಮುಷ್ಕರದ ಹಿನ್ನೆಲೆಯಲ್ಲಿ ಸಕಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕೈಗೊಂಡಿದೆ. ಈ ಒಂದು ಕಾರ್ಮಿಕ ಸಂಘಟನೆಯಲ್ಲಿ ಬಿಸಿಯೂಟ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಮತ್ತೆ ಇನ್ನುಳಿದಂತೆ ಕಟ್ಟಡ ಕಾರ್ಮಿಕ ಕಾರ್ಯಕರ್ತರು ಇವರೆಲ್ಲ ಕೂಡ ಬಂದು ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಂದ್ ನಡೀತಾ ಇಲ್ಲ, ಆದ್ರೆ ಮುಷ್ಕರದ ಅಂಗವಾಗಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದಾರೆ. ಶ್ರೀಲಕ್ಷ್ಮಿ, ಓಕೆ. ಹಾಗೇನೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಇದ್ದಾರೆ. ಬೆಂಗಳೂರಿನಲ್ಲಿ ಬಂದ್ ವಾತಾವರಣ ಏನಾದ್ರೂ ಇದೆಯಾ ಅಥವಾ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವ ಇಲ್ವಾ ಕೇಳೋಣ. ಥಾಮಸ್, ಏನ್ ಹೇಳ್ತಾರೆ ಬೆಂಗಳೂರಿನ ಜನ? ಬಂದ್ ಆಗುತ್ತಾ ನಾಳೆ? ಏನಂತೆ? ಇದು ಬಂದಲ್ಲ, ಸಾಂಕೇತಿಕ ಮುಷ್ಕರ ಅನ್ನುವಂಥ ಮಾತುಗಳನ್ನ ಮುಷ್ಕರಕ್ಕೆ ಕರೆ ಕೊಟ್ಟಂತ ಸಾಕಷ್ಟು ಸಂಘಟನೆಗಳು ಹೇಳ್ತಾ ಇದ್ದಾವೆ. ನಾವು ನೇರವಾಗಿ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರುವಂತಹ ರೈತ ಸಂಘದ ಮುಖಂಡರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನೇ ನೇರವಾಗಿ ಕೇಳೋಣ. ಸರ್, ಈಗ ಗೊಂದಲ ಇರುವಂತದ್ದು ನಾಳೆ ಯಾರು ಈ ಒಂದು ಮುಷ್ಕರವನ್ನ ಲೀಡ್ ಮಾಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ. ಇನ್ನೊಂದು, ಆ ಒಂದು ಮುಷ್ಕರದ ಗಂಭೀರತೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಒಂದ ರ್ಯಾಲಿ ಆಗಬೇಕು, ಒಂದ ಮೆರವಣಿಗೆ ಆಗಬೇಕು. ಅದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನು ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಸಂಘಟನೆಗಳು ಉಳಿದಂತ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋಂಥ ಆರೋಪಗಳು ಏನ್ ಹೇಳ್ತಾರೆ? ಈಗ ಅಖಿಲ ಭಾರತ ರೈತ ಸಂಘಟನೆಗಳ ಒಕ್ಕೂಟ ಏನಿದೆ, ಇದು ಕರೆ ಕೊಟ್ಟಿದೆ ಗ್ರಾಮೀಣ ಭಾರತ ಬಂದ್. ಗ್ರಾಮೀಣ ಭಾರತ ಬಂದ್ ಗ್ರಾಮೀಣ ಭಾರತ ಬಂದ್ ಯಾಕೆ ಅಂದ್ರೆ, ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ಲಿಕ್ಕೆ ಮುಂಚೆ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲಿ ರೈತನ ಉತ್ಪನ್ನಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಏನಿದೆ, ಅದರ ಏನು ಮೌಲ್ಯ ಇದೆ C2+50, ಇದರ ಆಧಾರವಾಗಿಟ್ಟುಕೊಂಡು ಯೋಗ್ಯ ಬೆಲೆಯನ್ನ ಕೊಡ್ತೀವಿ ಅನ್ನೋದು ಅವರ ಕಮಿಟ್ಮೆಂಟ್. ಅಧಿಕಾರ ಬಂದ ಮೇಲೆ ಇದನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಗ್ರಾಮೀಣ ಭಾರತವನ್ನು ಮರ್ತಿದ್ದಾರೆ. ಅವ್ರು ಕೇವಲ ಕಾರ್ಪೊರೇಟ್ ಕಂಪನಿಗಳು, ಅದಾನಿ ಅಂಬಾನಿಗಳ ಬರ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಸಾಲ ಮನ್ನಾ ಮಾಡ್ತಾರೆ, ಅವ್ರಿಗೆ ಟ್ಯಾಕ್ಸ್ ರಿಯಾಕ್ಷನ್ ಕೊಡ್ತಾರೆ, ಅವರಿಗೆ ಬೇಕಾದಂತ ಎಲ್ಲ ರೀತಿಯ ಸಬ್ಸಿಡಿಗಳನ್ನ ಕೊಡ್ತಾರೆ. ಅದೇ ಮಾನದಂಡವನ್ನ ರೈತರಿಗೆ ಕೊಡ್ತಾ ಇಲ್ಲ. ಇದು ನಮ್ಮ ಪ್ರಶ್ನೆ. ಆ ಕಾರಣಕ್ಕೆ ಒಂದು ದಿನದ ಚಳುವಳಿಯನ್ನ ಮಾಡಲಿಕ್ಕೆ ಬಂದಲ್ಲ, ಬಂದು ನಾನು ಹೇಳೋ ಪ್ರಕಾರ ಗ್ರಾಮೀಣ ಭಾರತ ಬಂದ್. ಯಾರು ಲೀಡ್ ಯಾರು ಮಾಡ್ತಾರೆ? ಇದು ನಮ್ಮ ಆಲ್ ಇಂಡಿಯಾ ಕೋಆರ್ಡಿನೇಷನ್ ಕಮಿಟಿ, ಅದರಲ್ಲಿ ನಾನೂ ಒಬ್ಬ. ಹಾಗಾಗಿ ಗ್ರಾಮೀಣ ಪ್ರದೇಶದ ಒಂದು ದಿನ ರೈತರೇ ನಮ್ಮ ಉತ್ಪನ್ನವನ್ನ ಮಾರುಕಟ್ಟೆಗೆ ತಂದು ಮಾರೋದು ಬೇಡ. ಎರಡನೇದು, ನಮಗೆ ಬೇಕಾದಂತ ಪದಾರ್ಥಗಳನ್ನ ಒಂದು ದಿನ ಖರೀದಿ ಮಾಡೋದು ಬೇಡ. ನಮ್ಮ ಹಳ್ಳಿಯಲ್ಲಿ ನಾವು ಇರಬೇಕು. ಇದು ಗ್ರಾಮೀಣ ಭಾರತದ ಬಂದಿನ ಕಾನ್ಸೆಪ್ಟ್. ಈಗ ನಾಳೆ ಯಾಕೆ ರ್ಯಾಲಿ ಅಥವಾ ಮೆರವಣಿಗೆಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ಭಾಸ್ಕರ್ ರಾವ್ ಆದೇಶ ಕೊಟ್ಬಿಟ್ಟಿದ್ದಾರೆ.
ಭಾಸ್ಕರ್ ರಾವ್ ಅವರು ಆ ರೀತಿ ಹೇಳಬಾರ್ದು. ಆಸ್ ಎ ಕಮಿಷನರ್ ಯಾರಿಗೂ ಇದರಿಂದ ಬಾಧಕ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಯಾರು ಹೇಳಿದ್ದಾರೆ ಅಥವಾ ಯಾವ ಆತಂಕದಿಂದ ಹೇಳಿದಾರೋ ಗೊತ್ತಿಲ್ಲ. ಇದು ಕೊಡಬೇಕು. ಯಾವುದೇ ಪ್ರಜಾಪ್ರಭುತ್ವದ ನೀತಿಯ ಕೆಳಗಡೆ ನನ್ನ ಹಕ್ಕು ಕೂಡ, ನಾನು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರಬೇಕು, ನನ್ನ ವಿಚಾರವನ್ನು ಘೋಷಣೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಅವ್ರೇನಾದ್ರು ಹೇಳಿದ್ರೆ ಯಾಕೆ ಅಂತೇಳಿ ನಾನು ಯಾಕೆ ಇತರ ಸಂಘಟನೆಗಳನ್ನ ಕರೆಸುವಂತ, ಮಾತುಕತೆ ಮಾಡುವಂತ, ಅವರನ್ನ ಮನವೊಲಿಸುವಂತ ಅಟ್ಲೀಸ್ಟ್ ಬಹಳ ಸಂಘಟನೆಗಳಿಗೆ ಗೊತ್ತೇ ಇಲ್ಲ. ಈಗ ಕರೆ ಕೊಟ್ಟಿರ್ತಕ್ಕಂಥ ನಮ್ಮ ಲೆಫ್ಟ್ ಪಾರ್ಟಿಗಳು ಏನಿದಾವೆ ಅದ್ರ ಮುಖಂಡರುಗಳು ಯಾಕೆ ಇದನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮನವರಿಕೆ ಮಾಡಿಲ್ಲ ಅನ್ನೋದನ್ನ ನನಗೆ ಗೊತ್ತಿಲ್ಲ. ನಾನು ಕೂಡ ಸ್ವಲ್ಪ ಹೊತ್ತಿನ ನಂತರ ನಾನು ಮಾತಾಡಿ ಕಮಿಷನರಿಗೂ ಮಾತಾಡಿ. ಇದು ಒಟ್ಟಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತುಗಳು. ಶ್ರೀಲಕ್ಷ್ಮಿ, ರೈಟ್. ಹಾಗೇನೆ ನಾವು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಥಾಮಸ್. ಹಾಗೇನೆ ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಏನು ಪರಿಸ್ಥಿತಿ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಮೈಸೂರಿನಲ್ಲೂ ಸಾಕಷ್ಟು ಸಂಘಟನೆಗಳಿದ್ದಾವೆ. ಮೈಸೂರಿನಲ್ಲಿ ಬಂದ್ ವಿಚಾರವಾಗಿ ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಮೈಸೂರಿನಲ್ಲಿ ಒಂದು ರೀತಿಯಾದಂತಹ ವಾತಾವರಣ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾರ್ಮಿಕ ಸಂಘಟನೆಗಳಷ್ಟೇ ಈಗ ಬಂದ್ಗೆ ಮುಷ್ಕರಕ್ಕೆ ಕರೆ ನೀಡಿರುವಂತದ್ದು. ನಾಳೆ ರೈತ ಸಂಘ ಹಾಗೂ ಕಾರ್ಮಿಕ ಸಂಘಟನೆಗಳಲ್ಲರೂ ಸಹ ಸಾಂಕೇತಿಕವಾಗಿ ಪ್ರತಿಭಟನೆಗಳನ್ನು ನಡೆಸ್ತಾರೆ. ಆದ್ರೆ ಅದೇ ಇತರೆ ವಲಯಗಳು ಅಂದ್ರೆ ಸಾರಿಗೆ ಇರ್ಬೋದು, ಓಲಾ, ಉಬರ್, ಟ್ಯಾಕ್ಸಿ ಅಥವಾ ವ್ಯಾಪಾರ ವಹಿವಾಟು ಮತ್ತು ಅಂಗಡಿ ಮುಂಗಟ್ಟುಗಳೆಲ್ಲವೂ ಸಹ ನಾಳೆ ಚಾಲ್ತಿಯಲ್ಲಿರುವಂತಹ ಎಲ್ಲಾ ಸಾಧ್ಯತೆಗಳೇ ಮೈಸೂರಿನಲ್ಲಿ ದಟ್ಟವಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ನೇರವಾಗಿ ನಾವು ಹೋಟೆಲ್ಗಳನ್ನ ಬಾಗಿಲು ಹಾಕೋದಿಲ್ಲ, ಹಾಗೇನಾದ್ರೂ ಮುಷ್ಕರಕ್ಕೆ ಬೆಂಬಲ ಕೊಡೋದಾದ್ರೆ ಕೇವಲ ಬಾಹ್ಯವಾಗಿ ಬೆಂಬಲ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘಟನೆಗಳು ಮಾತ್ರ ಮುಷ್ಕರಕ್ಕೆ ಬೆಂಬಲವನ್ನು ಘೋಷಿಸಿ ನಾಳೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ರೆ. ನಾವೀಗ ಮೈಸೂರಿನ ಬಸ್ ನಿಲ್ದಾಣದಲ್ಲಿದ್ದೇವೆ. ಶ್ರೀಲಕ್ಷ್ಮಿ, ಹಾಗೇನಾದ್ರೂ ಬಂದ್ ಎಫೆಕ್ಟ್ ಆದ್ರೆ ಮೊದಲು ಎಫೆಕ್ಟ್ ಆಗುವಂತದ್ದು ಮೈಸೂರಿನ ನಗರ ಬಸ್ ಸೇವೆ. ಅಂದ್ರೆ ಮೈಸೂರಿನಲ್ಲಿರುವಂತಹ ನಗರ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ಈ ಜಾಗದಲ್ಲಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಬಂದ್ನ ಎಫೆಕ್ಟ್ ಕಾಣುತ್ತೆ. ಆದ್ರೆ ಈಗ ಸದ್ಯಕ್ಕೆ ಆ ರೀತಿಯಾದಂತಹ ಒಂದು ವಾತಾವರಣ ಇಲ್ಲ. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಒಂದು ಹಂತದ ಗೊಂದಲ ಇದೆ. ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರಾ ಮಾಡಿಲ್ವೋ ಅನ್ನೋದ್ರ ಬಗ್ಗೆ. ಅದನ್ನ ಹೊರತುಪಡಿಸಿದ್ರೆ ಸಾರಿಗೆ ಇಲಾಖೆಯ ನೌಕರರು ನೇರವಾಗಿ ಹೇಳಿದ್ದಾರೆ, ನಮ್ಮ ರಾಜ್ಯ ಸಂಘದ ಸದಸ್ಯರೆಲ್ಲರೂ ಸಹ ಮತ್ತು ಪದಾಧಿಕಾರಿಗಳು ಹೇಳಿದ್ದಾರೆ, ನಾವು ಬಂದ್ಗೆ ಬೆಂಬಲವನ್ನ ಘೋಷಣೆ ಕೊಡ್ತಾ ಇಲ್ಲ, ಹಾಗಾಗಿ ನಾಳೆ ಎಲ್ಲಾ ಬಸ್ ಚಾಲಕರು ಮತ್ತು ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅಂತ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯು ನಾಳೆ ಎಂದಿನಂತೆ ಇರಲಿದೆ, ಶಾಲಾ ಕಾಲೇಜುಗಳು ಎಂದಿನಂತೆ ಇರಲಿದೆ ಮತ್ತು ಇತರೆ ಖಾಸಗಿ ಸಾರಿಗೆ ವ್ಯವಸ್ಥೆಯು ಎಂದಿನಂತೆ ಇರಲಿದೆ. ಒಟ್ಟಾರೆ ಇಡೀ ವಾತಾವರಣವನ್ನು ನೋಡ್ತಾ ಇದ್ರೆ ಸಂಜೆ ವೇಳೆಗೆ ಕಾರ್ಮಿಕ ಸಂಘಟನೆಗಳ ನಿರ್ಧಾರ ಏನಾಗುತ್ತೆ ಮತ್ತು ನಾಳೆ ಬಂದ್ನ ಬಿಸಿ ಎಷ್ಟರ ಮಟ್ಟಿಗೆ ಇಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಹೆಚ್ಚಿನ ಮಟ್ಟಿಗೆ ಭಾರತ್ ಬಂದ್ನ ಬಿಸಿ ಮೈಸೂರಿಗೆ ತಟ್ಟೋದಿಲ್ಲ ಅನ್ನೋದೇ ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಒಂದು ವಾತಾವರಣ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗಾಗಿ. ಹಾಗೆಯೇ ಮಹೇಶ್ ವಿ ಶೆಟ್ಗಾರ್, ಥಾಮಸ್ ಪುಷ್ಪರಾಜ್, ನಿಮಗೂ ಕೂಡ ಧನ್ಯವಾದಗಳು. ಇನ್ನಷ್ಟು ಈ ಕುರಿತಾದ ಮಾಹಿತಿಯನ್ನ ಅಪ್ಡೇಟ್ನ ನಿಮ್ಮ ಮುಂದೆ ತರ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ಭೈರತಿ